ಹಾಯ್ ನಮಸ್ಕಾರ. ನಾನು ಅರ್ಪಿತಾ ಚವಾಣ್ ಅಂತ. ನಾನು ಸ್ಟಾರ್ ಕಿಟ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಅಡ್ಮಿನ್ ಆಗಿ. ಇವತ್ತು ಮರಾಠಿ ಸ್ಟೈಲಲ್ಲಿ ಮಟನ್ ಕೈಮಾ ಆಮ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣವಾ. ಕೈಮಾಚ ಆಮ್ಟಿ ಮಾಡೋದಕ್ಕೆ ಸಾಮಗ್ರಿಗಳು ಫಸ್ಟು ಕೊಬ್ಬರಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಧನಿಯಾ ಪೌಡರ್ ಹಾಕಿ ರುಬ್ಬಿ ಮಸಾಲೆ ರೆಡಿ ಮಾಡ್ಕೋಬೇಕು. ಮತ್ತು ಕೈಮಾನ ಅದರೊಳಗೆ ಹಾಕಿಬಿಟ್ಟು ಮಸಾಲೆ ಆದಮೇಲೆ ಕೈಮಾ ಹಾಕ್ಬಿಟ್ಟು ಮಸಾಲೆ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಡು ಇಟ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಮತ್ತೆ ಇರೋ ಮಸಾಲೆ ಸ್ವಲ್ಪ ಇರೋದನ್ನ ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕಿ ರುಬ್ಬಿ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಸ್ಟವ್ ಮತ್ತೆ ಹಚ್ಕೊಳ್ಳೋಣ. ಪುನಃ ಬಾಣಲಿ ಇಡ್ತಾ ಇದ್ದೀನಿ. ಇದಕ್ಕೆ ಇವಾಗ ಮಾಡ್ತಾ ಇರೋದು ನಮ್ಮ ಸ್ಟೈಲ್, ಮರಾಠಿ ಸ್ಟೈಲ್ ಕೈಮಾಚ ಆಮ್ಟಿ ಮಾಡ್ತಾ ಇದ್ದೀನಿ. ಇದು ನಮ್ಮ ಹಸ್ಬೆಂಡ್ಗೆ ತುಂಬ ಫೇವ್ರೆಟ್ಟು. ಮಾಡ್ತಾ ಇದ್ದೀನಿ. ಫಸ್ಟ್ ಬಾಣಲಿಗೆ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಹಾಫ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇದಕ್ಕೆ ಮಸಾಲೆ ಕೈಮಾಗೆ ಏನೇನು ಬೇಕು ಅಂತ ಅಂದರೆ ಕೊಬ್ಬರಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಕ್ಬಿಟ್ಟು ರುಬ್ಬಿ ಇಟ್ಕೋಬೇಕು. ಅದಾದಮೇಲೆ ಕೈಮಾನ ನೀವು ಅಂಗಡಿಯಲ್ಲಿ ಮಾಡಿಸ್ಕೊಂಡು ಬಂದಿರ್ತೀರಲ್ಲ, ಆ ಕೈಮಾನ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಅದ್ರಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇನ್ನೊಂದ್ಸಲಿ ಮಿಕ್ಸಿನಲ್ಲಿ ಮಸಾಲೆ ಎಲ್ಲ ಹೋಗಬೇಕು ಕೈಮಾಗೆ. ಸೊ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಮತ್ತೆ ಮಸಾಲೆ ಎಲ್ಲ ಹಾಕಾದ್ಮೇಲೆ ಕೈಮಾಗೆ ನೆಕ್ಸ್ಟ್ ಮತ್ತೆ ಇದಕ್ಕೆ ಇನ್ನೊಂದ್ಸಲಿ 2-3 ಟೊಮ್ಯಾಟೊ ಹಾಕಿ ಸಪ್ರೇಟಾಗಿ ರುಬ್ಕೋಬೇಕು. ನೀವು ಸ್ವಲ್ಪ ನೋಡ್ಕೊಂಡು ಹಾಕೊಂಡು ರುಬ್ಕೊಳ್ಳಿ. ಮತ್ತೆ ಸ್ವಲ್ಪ ಇನ್ನೊಂದು ಏನಂದ್ರೆ ಇದು ಕಡಲೆ ಪಪ್ಪು ಮತ್ತೆ ಇದು ಇನ್ನು ಗಸಗಸೆ, ಇದೆರಡೂ ಡ್ರೈ ಪೌಡರ್ ಮಾಡ್ಕೊಂಡು ಇಟ್ಕೊಳ್ಳಿ. ಕೈಮಾ ಉಂಡೆ ಕಟ್ಟಬೇಕಾದ್ರೆ ಇದನ್ನ ಮಿಕ್ಸ್ ಮಾಡಬೇಕು. ಮತ್ತೆ ಇದಕ್ಕೂ ಆಮೇಲೆ ಮಸಾಲೆಗೆ ಹಾಕ್ಬೇಕು. ಇದನ್ನ ಇವಾಗ ಎಣ್ಣೆ ಬಿಸಿ ಆಗಿದೆ. ಸೊ ಈರುಳ್ಳಿ ಆಡ್ ಮಾಡ್ತೀನಿ. ಈರುಳ್ಳಿ ಕೆಂಪಗಾಗಲಿ. ಮುದ್ದೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಮತ್ತು ಅಕ್ಕಿ ರೊಟ್ಟಿ, ನಮ್ಮದ್ರಲ್ಲಿ ಯೂಶಲಿ ಅಕ್ಕಿ ರೊಟ್ಟಿ ಮಾಡ್ತೀವಿ, ಜೋಳದ ರೊಟ್ಟಿ ಮಾಡ್ತೀವಿ. ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟ್. ಇದಕ್ಕೆ ಕೈಮಾಚ ಆಮ್ಟಿಗೆ ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ಯೂಶಲಿ ಕೈಮಾ ಉಂಡೆ ಕಟ್ಟಬೇಕಾದ್ರೆ ಒಬ್ಬರು ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕ್ತಾರೆ, ಬಟ್ ನಾವು ಅದನ್ನು ಹಾಕಲ್ಲ. ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇವಾಗ. ನೆಕ್ಸ್ಟು ಫ್ರೈ ಆಗ್ತಾ ಇದೆ ಈರುಳ್ಳಿ. ಇವಾಗ ನೆಕ್ಸ್ಟು ಮಸಾಲೆ ಮಾಡಿಟ್ಕೊಂಡಿದ್ದೀವಲ್ಲ, ಮಸಾಲೆ ಇದಕ್ಕೆ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಮತ್ತು ಟೊಮ್ಯಾಟೊ ಹಾಕಿ ರುಬ್ಬಿ ಮಾಡಿಟ್ಕೊಂಡಿರೋದನ್ನ ಇದಕ್ಕೆ ಹಾಕ್ತಾ ಇದ್ದೀವಿ. ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳಿ. ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕುದಿಸಿ.
ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಮಸಾಲೆಗೆ. ಕುದಿ ಬರಲಿ ಇದು ಚೆನ್ನಾಗಿ. ತುಂಬ ಗಟ್ಟಿ ಇದೆ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ಹೇಗೆ ಬೇಕು ಮುದ್ದೆಗೆ ಆ ಥರ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇದು ಸ್ವಲ್ಪ ಕುದಿ ಬರಲಿ. ಇದನ್ನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಆಮೇಲೆ ಉಪ್ಪು ಹಾಕೋಣ. ಓಕೆ, ಇವಾಗ ಕುದಿ ಬಂದಿದೆ. ಇದಕ್ಕೆ ಉಪ್ಪು ಹಾಕೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾವಾಗಲೂ. ಅವಾಗಲೇ ಉಪ್ಪು ಹಾಕಿರಲಿಲ್ಲ, ಇವಾಗ ಉಪ್ಪು ಹಾಕ್ತಾ ಇರೋದು. ಇವಾಗ ಗಟ್ಟಿನೇ ಇದೆ ಇದು. ಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದು ಇವಾಗ ಕುದಿ ಬರಲಿ. ಇದು ಕೈಮಾ ಉಂಡೆ ಕಟ್ಕೊಂಡು ಇಟ್ಕೊಂಡಿರೋದು. ಇದಕ್ಕೆ ಅವೆಲ್ಲ ಹೇಳಿದ್ನಲ್ಲ ನಾನು, ಕಡಲೆಪಪ್ಪು ಮತ್ತು ಗಸಗಸೆನ ಹಾಕ್ಬಿಟ್ಟು ರುಬ್ಬಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಮತ್ತು ಇದನ್ನು ಮತ್ತು ಒಂದು ಮೊಟ್ಟೆ, ಈರುಳ್ಳಿ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಕುದಿ ಬರ್ತಿದೆ, ಒಂದೊಂದೇ ಇದಕ್ಕೆ ಬಿಡ್ತಾ ಇದ್ದೀನಿ. ಮೊಟ್ಟೆ ಯಾಕೆ ಹಾಕೋದು ಅಂತಂದರೆ ಇದು ಹೊಡೆದೋಗೋದಿಲ್ಲ ಅಂತ, ಕೈಮಾ ಉಂಡೆ ಹೊಡೆಯಲ್ಲ ಅಂದ್ಬಿಟ್ಟು ಮೊಟ್ಟೆನ ನಾವು ಹೊಡೆದು ಹಾಕೋತೀವಿ ಉಂಡೆ ಕಟ್ಟಬೇಕಾದ್ರೆ. ಸಣ್ಣದಾಗಿ ಈರುಳ್ಳಿ ಎಲ್ಲ ಹೆಚ್ಚಾಕ್ಬಿಟ್ಟು ಇದಕ್ಕೆ ಮತ್ತು ಮಸಾಲೆನೂ ಹಾಕ್ಬಿಟ್ಟು ರುಬ್ಬಿಟ್ಟು ಉಪ್ಪು ಹಾಕಿ ರುಬ್ಕೊಂಡು ಇದನ್ನು ಉಂಡೆ ಕಟ್ಟಿ ಇಟ್ಕೊಂಡಿರೋದು. ಸೊ ಒಂದೊಂದೇ ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ, ಜೋಳದ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ ತುಂಬಾ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ವಯಸ್ಸಾದವ್ರಿಗೆ ಹಲ್ಲಿರಲ್ವಲ್ಲ, ಮಟನ್ ಎಲ್ಲ ಅಗಿಯೋಕ್ಕಾಗಲ್ಲ. ಸೊ ಈ ಥರ ಮಾಡಿಕೊಟ್ರೆ ಖುಷಿ ಆಗ್ತಾರೆ ವಯಸ್ಸಾದವರು. ಅತ್ತೆ ಮಾವ ಅಪ್ಪ ಅಮ್ಮ ಯಾರಿರ್ತಾರೋ ಅವ್ರಿಗೆ ಮಾಡಿಕೊಡಿ, ಈ ಥರ ಫುಲ್ ಖುಷಿ ಆಗ್ಬಿಡ್ತಾರೆ. ನೋಡಿ ಉಂಡೆ ಒಂದು ಇಟ್ಕೊಂಡಿಲ್ಲ. ತುಂಬ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಬಾನೆ ಇದನ್ನ ಸ್ಪೂನ್ ಹಾಕಿ ಸೌಟ್ ಹಾಕಿ ತುಂಬ ಅಲರ್ಸಕ್ಕೆ ಹೋಗ್ಬಿಡಿ, ಹೊಡೆದೋಗುತ್ತೆ. ಹಾಗೆ ನಿಧಾನ ಫ್ಲೇಮಲ್ಲಿ ಬೇಯಲಿ. ಬೇಗ ಬಿಟ್ಬಿಡೋಣ. ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ಡು. ಓಕೆ, ಇವಾಗ ರೆಡಿಯಾಗಿದೆ ಕೈಮಾಕ ಆಮ್ಟಿ. ಸ್ವಲ್ಪ ಇದು ಕಡ್ಲೆ ಹಿಟ್ಟು ಮತ್ತು ಗಸಗಸೆ ಹಾಕಿ ಪೌಡ್ರ್ ಮಾಡಿದ್ವಲ್ಲ
ಅದನ್ನ ಒಂದು ಸ್ವಲ್ಪ ಹಾಕೋಣ ಇದರೊಳಗೆ. ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇಲ್ಲ ಒಂದು 2 ಮಿನಿಟ್ಸ್ ಕುದೀಲಿ ಇದು. ಮತ್ತು ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಿಗೆಲ್ಲ ನೀವು ಅದೇ ಕೈಮಾ ಮಿಕ್ಸ್ ಮಾಡಿ ಇಟ್ಟಿರ್ತೀರಲ್ಲ ಅದನ್ನು ಈ ಥರ ತವಾ ಮೇಲೆ ಜಸ್ಟ್ ಈ ಥರ ಹಾಕ್ಬಿಟ್ಟು ಬ್ರೆಡ್ಡು ಟೋಸ್ಟ್ ಮಾಡಿಬಿಟ್ಟು ಅದನ್ನು ಅದ್ರ ಒಳಗೆ ಮಧ್ಯದಲ್ಲಿ ಇಟ್ಬಿಟ್ಟು ಆನಿಯನ್ನು ಟೊಮ್ಯಾಟೊ ಸ್ಲೈಸ್ ಎಲ್ಲ ಹಾಕ್ಬಿಟ್ಟು ಕೊಟ್ಟರೆ ಅವರು ತುಂಬ ಎಂಜಾಯ್ ಮಾಡ್ತಾರೆ. ಸಾಯಂಕಾಲ ಹೊತ್ತು ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸೇಮ್ ಮಸಾಲೆನೇ ಅದು ಇತ್ತಲ್ಲ ಅದನ್ನೇ ಈ ಥರ ತವಾನಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿರೋದು ಫ್ರೈ ಆಗ್ತಾ ಇದೆ. ಆಗಲಿ ಇದು ಆಗಿದೆ, ಇದು ರೆಡಿ ಆಗಿದೆ. ಇನ್ನು ನೀವು ಮುದ್ದೆ ಮಾಡಿದರೆ ಮುದ್ದೆ ಜೊತೆಗೆ ಹಾಕ್ಕೊಂಡು ತಿನ್ಬೋದು. ಸೇಮ್ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಅವೆಲ್ಲ ಹೇಳ್ದಂಗೆ ಅದ್ರ ಜೊತೆಗೆ ಹಾಕ್ಕೊಂಡು ತಿನ್ಕೋಬೋದು. ಇಟ್ಸ್ ರೆಡಿ. ನೋಡಿ ಈಗ ಅಂದಾಗ ಕಟ್ಟಾಗಬೇಕದು. ಕಟ್ಟಾಗಿದೆ ಅಂದರೆ ಬೆಂದಿದೆ ಅಂತ. ಸೊ ಇಟ್ಸ್ ರೆಡಿ ಟು ಸರ್ವ್. ತಿಂದು ಎಂಜಾಯ್ ಮಾಡಿ ನನಗೆ ಹೇಳಬೇಕು ಹೇಗಿತ್ತು ಕೈಮಾಚ ಆಮ್ಟಿ ಅಂತ. ಇದು ಮರಾಠಿ ಸ್ಟೈಲ್ ಮಾಡೋದು. ತಿಂದು ನನಗೆ ಹೇಳಬೇಕು ಹೇಗಿದೆ ಅಂತ. ಓಕೆನಾ? ರೇಖಾ ಮ್ಯಾಮ್, ನಮ್ಮ ಸ್ಟೈಲ್ ಮರಾಠಿ ಸ್ಟೈಲ್ ಚಿಕನ್ ಬಿರಿಯಾನಿ ಕೈಮಾಚ ಆಮ್ಟಿ ಟೇಸ್ಟ್ ಮಾಡಿ ಉಪ್ಪು ಖಾರ ಕರೆಕ್ಟ್ ಆಗಿದೆಯಾ ಹೇಳಿ. ಅವ್ರ ಹೇಳೋ ಸ್ಟೈಲೇ ಚೆನ್ನಾಗಿದೆಯಲ್ಲ, ಕೈಮಾಚ ಆಮ್ಟಿ ಎಷ್ಟು ಚೆನ್ನಾಗಿದೆಯಲ್ಲ ಆ ಪದ ಹೇಳೋದಕ್ಕೆ. ನಾವು ಕೈಮಾ ಉಂಡೆ ಸಾರು ಅಂತ ಹೇಳ್ತೀವಲ್ಲ, ಕೈಮಾಚ ಆಮ್ಟಿ ಸೂಪರ್ ಆಗಿದೆ. ಮರಾಠಿ ನನ್ನ ಸ್ಟೈಲ್ ಯಾವುದು ನನ್ನ ಚಾನಲಲ್ಲಿ ಮಾಡಿಲ್ಲ, ಇದೇ ಫಸ್ಟ್ ಮಾಡ್ತಾ ಇರೋದು. ಬಿರಿಯಾನಿ ತಿನ್ನೋಣ. ಫಸ್ಟು ಅರ್ಪಿತಾಗೆ ತಿನ್ಸಿ ನೋಡೋಣ ಉಪ್ಪು ಖಾರ ಕರೆಕ್ಟಾಗಿ ಹಾಕಿದಾರ ಇಲ್ಲ ಅಂತ. ಬಿಸಿ 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 ಹೇಗಿದೆ ಅರ್ಪಿತಾ? ಉಪ್ಪು ಖಾರ ಕರೆಕ್ಟಾಗಿ ಹಾಕಿದ್ದೀರಾ? ಕೈಮಾ ಇದು ಸೂಪರ್. ಖಾರ ಉಪ್ಪು ಏನು ಕಡಿಮೆ ಜಾಸ್ತಿ ಏನಿಲ್ಲ, ಅವರೇ 100 to 100% ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಹಸ್ಬೆಂಡ್ ಫೇವ್ರೇಟ್ ಇದು, ಅದು ಕರೆಕ್ಟಾಗಿ ಆಗ್ಲೇಬೇಕದು. ನೋಡ್ದಾ? ಈಗ ನಾನು ತಿಂದು ನೋಡ್ತೀನಿ. ಕರೆಕ್ಟ್ ಆದ್ಮೇಲೆ ಈಗ ನಾನು ಏನು ಹೇಳಕ್ಕೆ ಆಗಲ್ಲ. ಕರೆಕ್ಟಾಗಿ ಹೇಳಿದ್ರು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಕೈಮಾ ಉಂಡೆ, ಕೈಮಾಚ ಆಮ್ಟಿ ಸೂಪರ್ ಸೂಪರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಇವಾಗ ಇದೆಲ್ಲ ಮಾಡಿ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ ಅಂತ ರೇಖಾ ಮ್ಯಾಮ್ ಹೇಳ್ತಾ ಇದ್ದಾರೆ. ಸೊ ಅವ್ರದ್ದು ಯೂಟ್ಯೂಬ್ ಚಾನೆಲ್ ರೇಖಾ ದಾಸ್ ಅಂತ ಇದೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಮಾಡಿರೋದು ನಮ್ಮ ಸ್ಟೈಲಿನ ಮರಾಠಿ ಸ್ಟೈಲಿನ ಕೈಮಾಚ ಆಮ್ಟಿನ ನೋಡಿ ಮಾಡಿ ನನಗೆ ನಿಜವಾಗ್ಲೂ ಇದನ್ನು ಕಮೆಂಟಲ್ಲಿ ನೀವು ಹಾಕಲೇಬೇಕು ಪ್ಲೀಸ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು.